ಜೆಡಿಎಸ್ ಮುಖಂಡನ ಮೇಲೆ ಗೂಢಾಚಾರಿಕೆ ಆರೋಪ. ಚಿಲ್ಲರೆಗಳು ಹೇಳಿರೋದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಕೊಡಬೇಕಾ? ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿರುಗೇಟನ ನೀಡಿದ್ದಾರೆ. ಈ ವಿಚಾರವಾಗಿ ಜೆಡಿಎಸ್ ಮುಖಂಡನ ಮೇಲೆ ಗೂಢಾಚಾರಿಕೆ ಆರೋಪ ಕೇಳಿ ಬಂದಿತ್ತು. 40 ವರ್ಷದ ರಾಜಕಾರಣದಲ್ಲಿ ಯಾರ ಮೇಲೂ ನಾನು ದ್ವೇಷ ಮಾಡಿಲ್ಲ. ಬಿಜೆಪಿಯ ದಿಲೀಪ್ ನನ್ನ ವಿರುದ್ಧ ಸೋತಿದ್ದಾರೆ, ಅವರನ್ನೇ ಕೇಳಿ. ವೈಯಕ್ತಿಕ ವಿಚಾರದಲ್ಲಿ ನಾನು ಭಾಗಿಯಾಗಿಲ್ಲ ಅನ್ನೋದಾಗಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಈ ವಿಚಾರವಾಗಿ ಮಾತನಾಡಿದ್ದಾರೆ. 40 ವರ್ಷದ ರಾಜಕಾರಣದಲ್ಲಿ ನಾನು ಯಾರನ್ನೂ ಕೂಡ ದ್ವೇಷ ಮಾಡಿಲ್ಲ. ಬೇಕಾದ್ರೆ ಬಿಜೆಪಿಯ ದಿಲೀಪ್ ನನ್ನ ವಿರುದ್ಧ ಸೋತಿದ್ದಾರೆ, ಅವರನ್ನೇ ಕೇಳಿ. ವೈಯಕ್ತಿಕ ವಿಚಾರದಲ್ಲಿ ನಾನು ಯಾವತ್ತಿಗೂ ಕೂಡ ಭಾಗಿಯಾಗೋದಿಲ್ಲ ಅನ್ನೋದಾಗಿ ಈ ಆರೋಪಗಳನ್ನ ಅಲ್ಲಗೆಳ್ತಿದ್ದಾರೆ. ಯಾವನೋ ಚಿಲ್ಲರೆಗಳು ಹೇಳಿದ್ಕೆಲ್ಲ ಬಂದಂತ ಕೇಳ್ತೀರಲ್ರಿ. ಆ ಚಿಲ್ಲರೆಗಳು ಹೇಳೋದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡಲ? ಸರಿ, ಅವನು ಯಾರೋ ಚಿಲ್ಲರೆ ಹೇಳೋದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡಲ? ನಂದು 30 ವರ್ಷ ಹಿಂದೆ ನಮ್ಮ ಅಪ್ಪನ ಜೊತೆ ದುಡಿದಿದ್ದು 10-15 ವರ್ಷ, 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ದಿವಸ ಒಬ್ಬರ ಮೇಲೆ ದ್ವೇಷದ ರಾಜಕಾರಣ ಮಾಡಿದ್ದೇ ಆಗಲಿ, ಇನ್ನು ಒಬ್ಬರ ಮೇಲೆ ಏನಾದರೂ ಕೆಟ್ಟದಾಗಿ ನಡ್ಕೊಂಡಿರೋದೇ ಆಗಲಿ, ಇಡೀ ತಾಲೂಕಲ್ಲಿ ಮತದಾರನ ಬಿಟ್ಟು ಕೇಳ್ಕೊಂಬಂದು ಇಲ್ಲ ನನ್ನ ವಿರುದ್ಧ ನಿಂತಿದ್ರಲ್ಲ, ಈ ದಿಲೀಪ್ನೇ ನಿಂತಿದ್ರು. ದಿಲೀಪ್ ಅಂತ 2 ಸಾರಿ ನಿಂತು ಸೋತವ್ರು, ಅವ್ರನ್ನೇ ಕೇಳಿ. ನಾನು ವೈಯಕ್ತಿಕವಾಗಿ ಯಾರ್ದಾನ ತೇಜೋವಧೆ ಮಾಡ್ತೀನ, ಇಲ್ಲ ವೈಯಕ್ತಿಕ ವಿಚಾರಗಳಲ್ಲಿ ಯಾವತ್ತಾನ ಇಂಟರ್ಫಿಯರ್ ಆಗಿದ್ದೀನ, ಯಾರದೇ ಇರ್ಬೋದು, ಅವ್ರನ್ನೇ ಕೇಳಿ. ಅವರೇ ಹೇಳ್ತಾರಲ್ವಾ. ಈ ಥರ ಚಿಲ್ಲರೆ ಥರ ನಡ್ಕೊಬಾರ್ದು. ಒಬ್ಬ ರಾಜಕೀಯ ಪಕ್ಷದ ಮುಖಂಡನಾಗ್ಬಿಟ್ಟು ಈ ಥರ ಚಿಲ್ಲರೆ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಡಬಾರ್ದು. ಏನೈತೆ ನನ್ನ ಮಗನ ಆಡಿದಲ್ಲಿ ಏನೈತೆ ಆಯಿತು, ಏನೈತೆ ಅದ್ರಾಗೆ ಮಾತಾಡಿರ್ತಾರೆ. ಯಾವ ಪ್ರಾಪರ್ಟಿ ಮಾತಾಡಿವ್ರೆ? ಅವನ ಪ್ರಾಪರ್ಟಿ ಮಾತಾಡ್ಯವನ, ನಾಗರಾಜನ ಪ್ರಾಪರ್ಟಿ ಅಂತ ಮಾತಾಡ್ಯವ ನನ್ನ ಮಗ. ಎಲ್ಲಿ ಹೇಳ್ಯವನು? ಮತ್ತೆ ಎಲ್ಲಿ ಬಂದಿದೆ ನನ್ನ ಮಗಂದು? ಅದ್ರಾಗೆ ಪ್ರವೋಕ್ ಮಾಡ್ತಾರೆ, ಕೇಳಿಸ್ಕೊಂಡಿದ್ದಾರೆ. ಅದ್ರಾಗೆ ಏನಾರ ಬೇಕಾ ಕೇಳ್ರೋ, ಏನಾರ ಬೇಕಾ ಕೇಳು ಅಂತ ಕೇಳ್ತಾರೆ ಒಬ್ಬ ಸಣ್ಣ ಧ್ವನಿಲಿ. ಅದನ್ನು ಯಾವ ಉದ್ದೇಶ ಇಟ್ಕೊಂಡು ಇವ್ರು ಮಾಡ್ತಾ ಇರೋದು. ನನ್ನ ಮಗ ಮಾಡ್ತಾ ಇಲ್ಲ. ನನ್ನ ಮಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.